ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ವಿಶ್ವಕಪ್ ಗೆದ್ದು ಬಾರ್ಬಡಸ್ನಿಂದ ಭಾರತ ತಂಡ ಭಾರತಕ್ಕೆ ವಾಪಸ್ ಬಂದಿದೆ. ನಿನ್ನೆ ಬೆಳಗ್ಗೆ ನರೇಂದ್ರ ಮೋದಿಯವರ ಮನೆಯಲ್ಲಿ ಉಪಹಾರ ಮುಗಿಸಿ ನಂತರ ಆ್ಯಸ್ ಪರ್ ಪ್ಲ್ಯಾನ್ ಒಂದು 5:05ವರೆಗೆ ಮುಂಬೈನ ರೋಡ್ ಶೋನಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೆ ಸ್ವಲ್ಪ ತಡವಾದ ಕಾರಣ 7:15ರಿಂದ ಶುರುವಾಯಿತು. ಅಲ್ಲಿ ಸೇರಿದ್ದ ಜನಸಾಗರ ನೋಡಿ ಇಡೀ ವಿಶ್ವವೇ ಬೆಚ್ಚಿ ಬಿದ್ದೋಗಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಆಸ್ಟ್ರೇಲಿಯಾದವ್ರು ವರ್ಲ್ಡ್ ಕಪ್ ಗೆದ್ದು ವಾಪಸ್ ಹೋದಾಗ ಅವ್ರನ್ನ ಏರ್ಪೋರ್ಟಲ್ಲಿ ಪಿಕಪ್ ಮಾಡೋಕ್ಕೂ ಯಾರೂ ಬಂದಿರಲಿಲ್ಲ. ಆದರೆ ಇಂಡಿಯಾದಲ್ಲಿ ವಾಪಸ್ ಬಂದಂತಹ ಭಾರತ ತಂಡವನ್ನು ಲಕ್ಷಾಂತರ ಜನ ರಿಸೀವ್ ಮಾಡಿಕೊಂಡಿದ್ದಾರೆ. ಆ ಒಂದು ಮೆರೈನ್ ಡ್ರೈವ್ ಪಕ್ಕದಲ್ಲಿ ಆ ರೋಡ್ ನೋಡೋಕ್ಕೆ ಖುಷಿಯಾಗುತ್ತೆ. ಏನು ಜನ ಸಾಗರ. ಆಮೇಲೆ ಅಲ್ಲಿಂದ ವಾಂಖೇಡೆ ಸ್ಟೇಡಿಯಂ ಫುಲ್ ಜಾಮ್ ಪ್ಯಾಕ್, ಎಲ್ಲ ಅದ್ಭುತ. ಆ ಟ್ರೋಫಿ ಇಟ್ಕೊಂಡು ಸಂಭ್ರಮಿಸಿದ್ದು. ಆದರೆ ನಿಮಗೆ ಗೊತ್ತಿರಲಿ, ಭಾರತ ತಂಡ ಬಾರ್ಬಡೋಸ್ನಿಂದ ಗೆದ್ದು ತಂದಿರುವ T20 ಟ್ರೋಫಿ ಏನಿದೆ ಅದು ಅಸಲಿ ಅಲ್ಲ, ನಕಲಿ. ಅದೊಂದು ಡ್ಯೂಪ್ಲಿಕೇಟ್ ಟ್ರೋಫಿ. ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ ಅಂತ ಆಶ್ಚರ್ಯಪಡಬೇಡಿ. ಯಾವುದೇ ವರ್ಲ್ಡ್ ಕಪ್ ನಡೆದರೂ ಸಹಿತ ICC ಒರಿಜಿನಲ್ ವರ್ಲ್ಡ್ ಕಪ್ ಟ್ರೋಫಿ ಏನಿರುತ್ತೆ ಅದನ್ನು ಗೆದ್ದ ತಂಡಕ್ಕೆ ಪ್ರಶಸ್ತಿ ಹಸ್ತಾಂತರಿಸುವ ಸಮಯದಲ್ಲಿ ಮತ್ತು ಅಲ್ಲಿ ಚಾಂಪಿಯನ್ಸ್ ಅಂತ ಹಾಕಿ ಚಿಯರ್ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಆ ಟ್ರೋಫಿಯನ್ನು, ಒರಿಜಿನಲ್ ಟ್ರೋಫಿಯನ್ನು ಅವರ ಕೈ ಕೊಡುತ್ತೆ. ಅದಾದ ನಂತರ ICC ಅದನ್ನು ವಾಪಸ್ ತಗೊಂಡು ಅದೇ ತರಹದ ಸೇಮ್ ಲುಕ್ ಕಾಣುವಂತಹ ಬೆಳ್ಳಿ ಟ್ರೋಫಿಯನ್ನು ಗೆದ್ದಂತಹ ತಂಡಕ್ಕೆ ಕೊಡುತ್ತೆ. ಅದೇ ಬೆಳ್ಳಿ ಟ್ರೋಫಿಯನ್ನು ಇಟ್ಕೊಂಡು ಭಾರತಕ್ಕೆ ವಾಪಸ್ ಬಂದಿರೋದು. ಇದು ಭಾರತಕ್ಕೆ ಅಂತಲ್ಲ, ಇಲ್ಲಿಯ ತನಕ ನಡೆದ ಎಲ್ಲ ವರ್ಲ್ಡ್ ಕಪ್ಗಳಲ್ಲೂ ಇದೇ ಆಗುತ್ತೆ. ಅಸಲಿ ಟ್ರೋಫಿಯನ್ನು ICCಯ ಕೇಂದ್ರ ಕಚೇರಿ ಇರುವಂತಹ ದುಬೈಗೆ ಕಳಿಸಲಾಗುತ್ತೆ, ಅಲ್ಲಿಟ್ಟಿರ್ತಾರೆ. ಅಂದರೆ ಭಾರತದ ಹೆಸರಿನಲ್ಲೇ ದಿಸ್ ವರ್ಲ್ಡ್ ಕಪ್ ಟ್ರೋಫಿ ಹ್ಯಾಸ್ ಬೀನ್ ವನ್ ಬೈ ಇಂಡಿಯಾ ಅಂತ ಹೇಳಿ ಭಾರತದ ಹೆಸರಿನಲ್ಲೇ ಆ ಟ್ರೋಫಿಯನ್ನು ಅಲ್ಲಿಟ್ಟಿರ್ತಾರೆ. ಆದರೆ ಗೆದ್ದಂತಹ ತಂಡಕ್ಕೆ ಯಾವುದೇ ಕಾರಣಕ್ಕೂ ಅಸಲಿ ಟ್ರೋಫಿಯನ್ನು ಹ್ಯಾಂಡ್ ಓವರ್ ಮಾಡೋದಿಲ್ಲ. ಯಾಕಂದರೆ ಆ ವರ್ಲ್ಡ್ ಕಪ್ ಟ್ರೋಫಿಗೆ ಒಂದು ವ್ಯಾಲ್ಯೂ ಇದೆ, ಒಂದು ಏನಂತಾರೆ ವರ್ಚಸ್ಸಿದೆ. ಅದು ಮಿಸ್ಸಾಗಿ, ಅಂದರೆ ನೀವು ನೋಡಿರ್ಬೋದು, ಆಸ್ಟ್ರೇಲಿಯಾದವರು ಟ್ರೋಫಿ ಗೆದ್ದಾದ ಮೇಲೆ ಆಸ್ಟ್ರೇಲಿಯಾ ತಂಡದ ಒಬ್ಬ ಪ್ಲೇಯರ್ ವರ್ಲ್ಡ್ ಕಪ್ ಮೇಲೆ ಕಾಲಿಟ್ಟುಕೊಂಡು ಫೋಟೋ ಶೂಟ್ ಮಾಡಿದ್ದು ನೋಡಿರ್ತೀರಲ್ವ, ಅದು ಸಹಿತ ನಕಲಿನೇ. ಒರಿಜಿನಲ್ ವರ್ಲ್ಡ್ ಕಪ್ ಟ್ರೋಫಿ ICC ಹತ್ರನೇ ಇರುತ್ತೆ. ಈಗಲೂ ಭಾರತಕ್ಕೆ ಬಂದಿರೋದು ಅದರ ನಕಲಿ ಬೆಳ್ಳಿ ಟ್ರೋಫಿ. ಇದು ಪಾರಂಪರಿಕವಾಗಿ ನಡ್ಕೊಂಡ್ಬಂದಿರೋದು. ಅಂದರೆ ಇವತ್ತು ನೆನ್ನೆದಲ್ಲ, ಇದು ಏನೋ ಈ ವರ್ಲ್ಡ್ ಕಪ್ಪಿಂದ ಶುರುವಾಗಿದ್ದಲ್ಲ. ಪ್ರತಿ ವರ್ಲ್ಡ್ ಕಪ್ನಲ್ಲೂ ಈ ಪರಂಪರೆಯನ್ನು ಕಂಟಿನ್ಯೂ ಮಾಡ್ಕೊಂಬರ್ತಾರೆ. ಒಂದೇ ತರಹದ ಆ ವರ್ಷದ ವರ್ಲ್ಡ್ ಕಪ್ ಟ್ರೋಫಿ ಹೇಗಿರುತ್ತೆ ಅನ್ನೋದನ್ನು ಡಿಸೈಡ್ ಆದಮೇಲೆ ಒಂದು ಅಸಲಿ, ಒಂದು ನಕಲಿ. ನಕಲಿ ಅಂದರೆ ಬೆಳ್ಳಿಯ ಅದರದ್ದೇ ತದ್ರೂಪಿ, ನೋಡೋಕ್ಕೆ ಹಾಗೆ ಕಾಣಬೇಕು, ಆ್ಯಸ್ ಇಟ್ ಈಸ್ ಹಾಗೆ ಇರಬೇಕು ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ. ಒರಿಜಿನಲ್ ಟ್ರೋಫಿ ಅಂದರೆ ಯಾವ ಸಮಯದಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೋ, ಅದು ಗೆದ್ದ ತಕ್ಷಣ ಕ್ಯಾಪ್ಟನ್ ಕೈ ಕೊಡ್ತಾರೋ, ಆ ಟ್ರೋಫಿ ಏನಿರುತ್ತೆ ಅದನ್ನು ಅಲ್ಲಿನ ಹ್ಯಾಪಿ ಟೈಮ್ ಮುಗಿದ ಮೇಲೆ, ಅಂದರೆ ಅವರೆಲ್ಲ ಸೆಲೆಬ್ರೇಷನ್ ಮುಗಿದ ಮೇಲೆ ICC ಅದನ್ನು ಹಿಂಪಡೆಯುತ್ತೆ. ಅದರ ಬದಲಾಗಿ ನಕಲಿ ಟ್ರೋಫಿಯನ್ನು ಅವ್ರ ಕೈಗೆ ಇಡುತ್ತೆ. ಇದು ಗೊತ್ತಾಗಲ್ಲ ಯೂಶ್ವಲಿ, ಆದರೆ ದಿಸ್ ಈಸ್ ಆನ್ ರೆಕಾರ್ಡ್ಸ್ ಇದು. ಸೊ ಹಾಗಾಗಿ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಈ ವಿಷಯ. ಹಾಗಾಗಿ ನಿಮ್ಮ ಜೊತೆಗೆ ಈ ವಿಷಯ ಹಂಚ್ಕೋಬೇಕು ಅನ್ನುವ ಕಾರಣಕ್ಕೆ ಈ ವಿಡಿಯೋನ ಮಾಡಿದೆ. ಒಂದೊಂದು ಖುಷಿ ಇದೆ. ಭಾರತ ತಂಡ 13 ವರ್ಷಗಳ ನಂತರ ಒಂದು ICC ಟ್ರೋಫಿಯನ್ನು ಗೆದ್ದು ಚಾಂಪಿಯನ್ ಪಟ್ಟವನ್ನು ತನ್ನ ಮುಡಿಗೇರಿಸಿಕೊಂಡು ಭಾರತಕ್ಕೆ ವಾಪಸ್ ಬಂದಿದೆ. ಬಾರ್ಬಡಸ್ನಲ್ಲಿ ಗೆದ್ದು ಒಂದು ವಾರದ ಹತ್ತಿರ ಆದರೂ ಸಹಿತ ಅಲ್ಲಿ ಸಿಕ್ಕಾಬಿಟ್ಟೆ ಚಂಡಮಾರುತ ಇದ್ದಿರೋದ್ರಿಂದ ಫ್ಲೈಟ್ ಡಿಲೇ ಆಗಿ ಬರೋಕ್ಕೆ ತಡ ಆಗಿತ್ತು. ಸೊ ಎಲ್ಲ ಅಲ್ಲೇ ಸಿಕ್ಕಾಕ್ಕೊಂಡಿದ್ರು. ನಿನ್ನೆ ವಾಪಸ್ ಬಂದಿದ್ದಾರೆ. ಪ್ರಧಾನಿಗಳ ಜೊತೆಗೆ ಮಾತುಕತೆ, ಚರ್ಚೆ, ಉಪಹಾರ ಎಲ್ಲವೂ ಆಗಿ ಅದ್ಭುತವಾದ ವೆಲ್ಕಮ್ ಸಿಕ್ಕಿದೆ. ಅತ್ಯದ್ಭುತವಾದ ವೆಲ್ಕಮ್ ಸಿಕ್ಕಿದೆ. ಟ್ರೋಫಿ ಹಿಡಿದು ರೋಡ್ನಲ್ಲಿ, ಸ್ಟೇಡಿಯಂನಲ್ಲಿ ಮಿಂಚಿದ್ದಾರೆ, ಕೂಗಾಡಿದ್ದಾರೆ, ಕಿರ್ಚಾಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಆ ವಿಡಿಯೋಗಳನ್ನು ನೋಡಲಿಕ್ಕೆ ಖುಷಿಯಾಗುತ್ತೆ. ಆದರೆ ಅವರ ಕೈನಲ್ಲಿರುವ ಟ್ರೋಫಿ ಏನಿದೆ ಅದು ವರ್ಲ್ಡ್ ಕಪ್ ಗೆದ್ದ ಮೇಲೆ ಹಸ್ತಾಂತರಿಸಲಾದ ಅಸಲಿ ಟ್ರೋಫಿ ಅಲ್ಲ. ಅದಾದ ನಂತರ ICC ಭಾರತ ತಂಡಕ್ಕೆ ಕೊಟ್ಟು ಕಳಿಸಿರುವ ಬೆಳ್ಳಿಯ ನಕಲಿ ಟ್ರೋಫಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.